ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ. ನವರಾತ್ರಿ ಸೆಪ್ಟೆಂಬರ್ 2025 4ನೇ ದಿನ. ದೇವಿಯ ರೂಪ ಮಾ ಕೂಷ್ಮಾಂಡ ಸೃಷ್ಟಿ, ಬೆಳಕು, ಶಕ್ತಿ ಮತ್ತು ಉತ್ತಮ ಆರೋಗ್ಯದ ಅಧಿದೇವತೆ. ಪೂಜಾ ವಿಧಿ, ಪೂಜಾ ವಿಧಾನ. ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪವನ್ನು ಹಚ್ಚಿ ಹೂವುಗಳು, ಧೂಪ, ಹಣ್ಣುಗಳು ಮತ್ತು ಪಾಯಸ, ಲಾಡುಗಳು ಅಥವಾ ಇತರೆ ಸಿಹಿ ತಿಂಡಿಗಳನ್ನು ಅರ್ಪಿಸಿ. ಈ ವಿಡಿಯೋದಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಈ ರೀಲ್ ಅನ್ನು ಉಳಿಸಿ ಮತ್ತು ನಮ್ಮ ಪುಟವನ್ನು ಫಾಲೋ ಮಾಡಲು ಮರೆಯಬೇಡಿ. ಮಂತ್ರ ಭಕ್ತಿಯಿಂದ ಜಪಿಸಿ. ಓಂ ದೇವಿ ಕೂಷ್ಮಾಂಡಾಯೈ ನಮಃ. ಇದನ್ನು 11 ಅಥವಾ 21 ಬಾರಿ ಜಪಿಸಿ. ನಂತರ ಆರತಿ ಮಾಡಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸೇರಿ ಪ್ರಾರ್ಥಿಸಿ. ಧರಿಸಬೇಕಾದ ಬಣ್ಣ ಹಳದಿ. ಇದು ಸಂತೋಷ, ಶಕ್ತಿ ಮತ್ತು ಹೊಸ ಉತ್ಸಾಹದ ಸಂಕೇತವಾಗಿದೆ. ಕೆಲವರು ಕೇಸರಿ ಬಣ್ಣವನ್ನು ಧರಿಸುತ್ತಾರೆ. ಇದು ಶಕ್ತಿ ಮತ್ತು ತೇಜಸ್ಸನ್ನು ಪ್ರತಿನಿಧಿಸುತ್ತದೆ. ಪ್ರಯೋಜನಗಳು: ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಆರೋಗ್ಯ, ಚೈತನ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹಣಕಾಸಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಕುಟುಂಬದಲ್ಲಿ ಸಾಮರಸ್ಯ, ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಹೊಸ ಆಸೆಗಳನ್ನು ಪೂರೈಸುತ್ತದೆ ಮತ್ತು ಅವಕಾಶಗಳನ್ನು ತರುತ್ತದೆ. ಹೊಸ ಮನೆ, ವಾಹನ, ಭೂಮಿ ಅಥವಾ ಹೊಸ ಯೋಜನೆಗಳಲ್ಲಿ ಯಶಸ್ಸು. ಮಾತೆಯ ಆಶೀರ್ವಾದದಿಂದ ಎಲ್ಲ ಒಳ್ಳೆಯ ವಿಷಯಗಳು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತವೆ. ಮತ್ತೊಮ್ಮೆ ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ.